ಸೆಡಿಷನ್ ಕಾಯ್ದೆ ಅಂದರೆ ರಾಜದ್ರೋಹದ ಕಾಯ್ದೆ ಮುಂದುವರಿಸುವ ಅವಶ್ಯಕತೆ ಇದೆಯೇ ಎಂಬುದರ ಬಗ್ಗೆ ತಿಳ್ಕೊಳ್ಳುವ ಒಂದು ಪ್ರಯತ್ನ ಮಾಡೋಣ. ಭಾರತ ದೇಶ 10ನೇ ಶತಮಾನದ ಮಧ್ಯಭಾಗದಿಂದ 20ನೇ ಶತಮಾನದ ಮಧ್ಯಭಾಗದವರೆಗೂ ಒಂದಲ್ಲ ಒಂದು ರೀತಿ ಪರಕೀಯರ ಆಳ್ವಿಕೆಗೆ ಒಳಪಟ್ಟಿತ್ತು. ಕೊನೆಯದಾಗಿ ಭಾರತ ದೇಶವನ್ನು ಆಳದಂಥ ಪರಕೀಯರು ಅಂತಂದರೆ ಬ್ರಿಟಿಷರು. ಬ್ರಿಟಿಷ್ ಸರ್ಕಾರ ಒಂದು ಸಾಮ್ರಾಜ್ಯಶಾಹಿ ರಾಜಕೀಯ ವ್ಯವಸ್ಥೆಯಾಗಿತ್ತು. ಈ ಬ್ರಿಟಿಷ್ ಸಾಮ್ರಾಜ್ಯಶಾಹಿಯ ವಿರುದ್ಧ ಈ ದೇಶದ ಜನ ಸ್ವತಂತ್ರಕ್ಕಾಗಿ ಹೋರಾಟವನ್ನು ಪ್ರಾರಂಭಿಸಿದರು. ಈ ಹೋರಾಟವನ್ನು ಹತ್ತಿಕ್ಕಲು ಸಾಮ್ರಾಜ್ಯಶಾಹಿ ತನ್ನ ಆಡಳಿತವನ್ನು ಭದ್ರಪಡಿಸಿಕೊಂಡು ಅವರು ಅನೇಕ ಕ್ರಮಗಳನ್ನು ಕೈಗೊಂಡರು. ಅವೆಲ್ಲ ವಿವರಗಳಿಗೆ ಹೋಗೋದಿಲ್ಲ. ಸ್ಥೂಲವಾಗಿ ನಿಮಗೆ ತಿಳಿಪಡಿಸುವುದು ಅಂತಂದರೆ, ಶಕ್ತಿಯಿಂದ ಯಾವುದನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗಲಿಲ್ಲವೋ ಅದನ್ನು ಯುಕ್ತಿಯಿಂದ ಸಾಧಿಸುವಂಥ ಪ್ರಯತ್ನನ ಬ್ರಿಟಿಷ್ ಸಾಮ್ರಾಜ್ಯಶಾಹಿ ಅನುಸರಿಸಿತು. ಎರಡನೇದಾಗಿ ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿ ಅನುಸರಿಸಿ ಧರ್ಮಗಳ ಮಧ್ಯೆ, ಜಾತಿಗಳ ಮಧ್ಯೆ, ಭಾಷೆಗಳ ಮಧ್ಯೆ, ಪ್ರಾಂತ್ಯಗಳ ಮಧ್ಯೆ ಜಗಳಗಳನ್ನು ಇಟ್ಟು ಒಬ್ಬರ ಮೇಲೆ ಇನ್ನೊಬ್ಬರನ್ನು ಎತ್ತಿ ಕಟ್ಟಿ ದೇಶದ ಜನರನ್ನು ಡಿವೈಡ್ ಮಾಡಿ ತಮ್ಮ ಆಡಳಿತವನ್ನು ಮುಂದುವರಿಸ್ತಕ್ಕಂಥ ನೀತಿಯನ್ನು ಅನುಸರಿಸಿದರು. ಮೂರನೇದಾಗಿ ಅನೇಕ ರೀತಿಯ ಭಯ ಭೀತಿಯನ್ನು ಹುಟ್ಟಿಸಿದರು. ಚಿತ್ರಹಿಂಸೆ, ಕ್ರೂರ ಹಿಂಸೆಯನ್ನು ನೀಡಿ ಜನರಲ್ಲಿ ಆತಂಕವನ್ನು ಸೃಷ್ಟಿ ಮಾಡಿದರು. ನಾಲ್ಕನೇದಾಗಿ ಅವರು ಅನುಸರಿಸಿದ್ದು ಕಾನೂನಿನ ಮಾರ್ಗಗಳು. ಆ ಎಲ್ಲ ಕಾನೂನಿನ ಮಾರ್ಗಗಳ ವಿವರಗಳಿಗೆ ನಾನು ಈ ಸಂದರ್ಭದಲ್ಲಿ ಹೋಗೋದಿಲ್ಲ. ಅದರಲ್ಲಿ ಈ ದೇಶದ ಸ್ವತಂತ್ರ ಹೋರಾಟದಲ್ಲಿ ಬೆಳೆದು ಬರ್ತಾ ಇರತಕ್ಕಂಥ ಪತ್ರಿಕಾ ಸ್ವಾತಂತ್ರ್ಯವನ್ನು ಹತ್ತಿಕ್ಕಲು ಬ್ರಿಟಿಷ್ ಸಾಮ್ರಾಜ್ಯಶಾಹಿ ಸುಮಾರು 20 ಕಾನೂನುಗಳನ್ನು ಜಾರಿಗೆ ತಂತು. ಅದರ ಜೊತೆಗೆ ರಾಜದ್ರೋಹದ ಕಾಯ್ದೆ, ಕ್ರಿಮಿನಲ್ ಕಂಟೆಂಪ್ಟ್ ಆಫ್ ಕೋರ್ಟ್, ಕ್ರಿಮಿನಲ್ ಡೆಫಾಮೇಷನ್ ಅಂತಕ್ಕಂಥ ಕಾನೂನುಗಳನ್ನು ಜಾರಿಗೆ ತರುವುದರ ಮುಖಾಂತರ ಸರ್ಕಾರದ ವಿರುದ್ಧ ಧ್ವನಿ ಎತ್ತಿದವರನ್ನು, ಸರ್ಕಾರದನ್ನು ವಿಮರ್ಶೆ ಮಾಡಿದವರನ್ನು, ಟೀಕೆ ಮಾಡಿದವರನ್ನು, ಪ್ರಶ್ನೆ ಮಾಡಿದವರನ್ನು ರಾಜದ್ರೋಹದ ಕಾಯ್ದೆ ಅಡಿಯಲ್ಲಿ ಕೇಸ್ ರಿಜಿಸ್ಟರ್ ಮಾಡಿ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿ ಜನರಲ್ಲಿ ಭೀತಿ ಹುಟ್ಟಿಸ್ತಕ್ಕಂಥ ಒಂದು ಕೆಲಸನ ಬ್ರಿಟಿಷ್ ಸಾಮ್ರಾಜ್ಯಶಾಹಿ ಮಾಡಿತು. ಹೀಗೆ ಸೆಡಿಷನ್ ಕಾಯ್ದೆ ಇಂಡಿಯನ್ ಪೀನಲ್ ಕೋಡ್ನಲ್ಲಿ ಕಲಂ 124A ಅನ್ನು ಸೇರಿಸೋದ್ರ ಮುಖಾಂತರ 1870ರಿಂದ ಜಾರಿಗೆ ತಂದರು. ಈ ಕಾಯ್ದೆಯನ್ನು ಬಳಕೆ ಮಾಡಿ ಸಾವಿರಾರು ಜನ ಸ್ವತಂತ್ರ ಹೋರಾಟಗಾರರ ಬಂಧಿಸಿ ಜೈಲಿಗೆ ಕಳಿಸಿದರು. ಈ ಪ್ರಕ್ರಿಯೆಯಲ್ಲಿ ಮಹಾತ್ಮ ಗಾಂಧಿ, ಬಾಲಗಂಗಾಧರ್ ತಿಲಕ್, ಅನಿ ಬೆಸೆಂಟ್, ಮಜುಮ್ದಾರ್ ಇಂಥ ರಾಷ್ಟ್ರ ನಾಯಕರನ್ನೂ ಸಹ ಬಂಧಿಸಿ ಜೈಲಿಗೆ ಕಳಿಸಲಾಗಿದ್ದು ಇತಿಹಾಸ. ಈ ರೀತಿ ಬ್ರಿಟಿಷ್ ಸಾಮ್ರಾಜ್ಯಶಾಹಿ ತನ್ನ ವಿರುದ್ಧ ಯಾರೂ ಧ್ವನಿ ಎತ್ತಕೂಡ್ದು, ಸ್ವತಂತ್ರ ಹೋರಾಟ ನಡೀಕೂಡ್ದು, ಅದು ಬೆಳೀಬಾರ್ದು, ಅದು ಮುಂದುವರಿಬಾರ್ದು ಅನ್ನುವ ಉದ್ದೇಶದಿಂದ ಈ ಸೆಡಿಷನ್ ಕಾಯ್ದೆಯನ್ನು ಜಾರಿಗೆ ತಂದು ಅನೇಕ ಕಷ್ಟ ಕಾರ್ಪಣ್ಯಗಳನ್ನು ಈ ದೇಶದ ಸ್ವತಂತ್ರ ಹೋರಾಟಗಾರರಿಗೆ ನೀಡಿತು. ಆದರೆ ಬ್ರಿಟಿಷ್ ಸಾಮ್ರಾಜ್ಯಶಾಹಿ ಈ ದೇಶದ ಸ್ವತಂತ್ರ ಹೋರಾಟದ ಕಿಚ್ಚನ್ನು ಹತ್ತಿಕ್ಕಲಿಕ್ಕೆ ಸಾಧ್ಯ ಆಗಿಲ್ಲ. ದಿನೇ ದಿನೇ ಬೆಳೆದು ಅಂತಿಮವಾಗಿ ಅನೇಕ ಜನರ ತ್ಯಾಗ ಬಲಿದಾನಗಳ ಪರಿಣಾಮವಾಗಿ 1947ರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಬಂತು. 1950ರಲ್ಲಿ ಜಗತ್ತಿನ ಅತಿ ದೊಡ್ಡ ಲಿಖಿತ ಸಂವಿಧಾನ ಒಪ್ಪಿ ಭಾರತ ಗಣರಾಜ್ಯ ಆಯಿತು.
ಆದರೆ ಭಾರತದ ಸರ್ಕಾರ ಈ ಸೆಡಿಷನ್ ಕಾಯ್ದೆಯನ್ನು ಮುಂದುವರಿಸಿದ್ದು ಈ ದೇಶದ ದುರಂತ. ಕಳೆದ 75 ವರ್ಷಗಳಲ್ಲಿ ನೂರಾರು ಜನರನ್ನು ಈ ಸೆಡಿಷನ್ ಕಾಯ್ದೆ ಅಡಿಯಲ್ಲಿ ಕೇಸ್ ರಿಜಿಸ್ಟರ್ ಮಾಡಿ ಬಂಧಿಸಿ ಜೈಲಿಗೆ ಕಳಿಸಿರ್ತಾ ಇರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಇವತ್ತಿಗೂ ಕೂಡ ಈ ಪ್ರಕ್ರಿಯೆ ನಿಂತಿಲ್ಲ ಅಂತಕ್ಕಂಥದ್ದನ್ನು ನಾವು ಗಮನಿಸಬೇಕಾದಂಥ ಅಂಶ. ಇದರ ಸದ್ಬಳಕೆಗಿಂತ ದುರ್ಬಳಕೆಯೇ ಜಾಸ್ತಿ ಆಗಿದೆ ಅಂತಕ್ಕಂಥದ್ದು ಅಂಕಿ ಅಂಶಗಳಿಂದ ನಮ್ಗೆ ಗೊತ್ತಾಗುತ್ತೆ. ಒಟ್ಟು ಎಷ್ಟು ಕೇಸ್ ರಿಜಿಸ್ಟರ್ಗಳಾಗ್ತಾವೋ ದೇಶದ್ರೋಹದ ಕಾಯ್ದೆ ಅಡಿಯಲ್ಲಿ, ರಾಜದ್ರೋಹದ ಕಾಯ್ದೆ ಅಡಿಯಲ್ಲಿ ಸರಿಸುಮಾರು 50% ಕೇಸುಗಳಲ್ಲಿ ಅವರು ಚಾರ್ಜ್ ಶೀಟೇ ಫೈಲ್ ಮಾಡೋಲ್ಲ. ಸರ್ಕಾರದವರು ಇನ್ವೆಸ್ಟಿಗೇಷನ್ನೇ ಮಾಡೋದಿಲ್ಲ. ಅನೇಕ ಸಂದರ್ಭದಲ್ಲಿ ಚಾರ್ಜ್ ಶೀಟ್ ಫೈಲ್ ಮಾಡಿದ್ರೂ ಕೂಡ ಕನ್ವಿಕ್ಷನ್ 2% ಜಾಸ್ತಿ ಹೋಗಲೇ ಇಲ್ಲ. ಇದರಿಂದ ನಮ್ಗೆ ಗೊತ್ತಾಗ್ತಕ್ಕಂಥ ಸತ್ಯ ಏನಂದರೆ 98% ಕೇಸುಗಳಲ್ಲಿ ಈ ಕಾಯ್ದೆಯನ್ನು ದುರ್ಬಳಕೆ ಮಾಡಿರ್ತಕ್ಕಂಥದ್ದು ಕಣ್ಣಿಗೆ ಕಾಣಿಸ್ತಾ ಇದೆ. ಈ ರೀತಿ ದುರ್ಬಳಕೆಯನ್ನು ಭಾರತದ ಸರ್ವೋಚ್ಚ ನ್ಯಾಯಾಲಯದ ಮುಂದೆ ಅನೇಕ ಸಲ ಇದನ್ನು ಪ್ರಶ್ನೆ ಮಾಡಲಾಗಿದೆ. ಆ ಎಲ್ಲ ಕೇಸುಗಳ ವಿವರಗಳನ್ನು ನಾನು ತಿಳಿಪಡಿಸೋ ಪ್ರಯತ್ನ ಮಾಡೋದಿಲ್ಲ. ಬಹಳ ಮುಖ್ಯವಾಗಿ ನಿಮ್ಮ ಗಮನಕ್ಕೆ ತರಬೇಕಾಗಿರ್ತಕ್ಕಂಥದ್ದು 1962ರಲ್ಲಿ ಕೇದಾರ್ನಾಥ್ ಸಿಂಗ್ ಅಂತಕ್ಕಂಥ ಒಂದು ಪ್ರಕರಣದಲ್ಲಿ ಭಾರತದ ಸರ್ವೋಚ್ಚ ನ್ಯಾಯಾಲಯ ಇಂಡಿಯನ್ ಪೀನಲ್ ಕೋಡ್ನ ಸೆಕ್ಷನ್ 124A ಕಾನೂನುಬದ್ಧವಾಗಿದೆ, ಸಂವಿಧಾನಬದ್ಧವಾಗಿದೆ ಅಂತ ಎತ್ತಿ ಹಿಡಿಯಿತು. ಆದರೆ ಆ ತೀರ್ಪಿನಲ್ಲಿ ಈ ಕಾನೂನನ್ನು ಬಳಕೆ ಮಾಡ್ಕೋಬೇಕಾದ್ರೆ ಕೆಲವು ಮಾನದಂಡಗಳನ್ನು ವಿಧಿಸಿತು. ಪ್ರಮುಖವಾದ 4 ಮಾನದಂಡಗಳೇನು ಅಂತಂತಂದರೆ, ನೀವು ಹೇಳ್ತಕ್ಕಂಥ ಹೇಳಿಕೆ ತಕ್ಷಣದಲ್ಲಿ ಹಿಂಸೆಗೆ ಪ್ರಚೋದನೆ ನೀಡುವಂಥದ್ದಾಗಿರಬೇಕು. ಎರಡನೇದು, ಇದು ಈ ರೀತಿ ಹೇಳಿಕೆ ಪಬ್ಲಿಕ್ ಆರ್ಡರ್ಗೆ ಧಕ್ಕೆ ತರುವಂತಹದ್ದಾಗಿರಬೇಕು. ಮೂರನೇದಾಗಿ, ಅಕ್ರಮವಾಗಿ ಸರ್ಕಾರನ ಕಿತ್ತೊಗೆಯತಕ್ಕಂಥ ಉದ್ದೇಶ ಹೊಂದಿರಬೇಕು. ನಾಲ್ಕನೇದಾಗಿ, ಅದು ತಕ್ಷಣದ ರೀತಿಯಲ್ಲಿ ಪರಿಣಾಮವನ್ನು ಬೀಳ್ತಕ್ಕಂಥ ಒಂದು ಹೇಳಿಕೆ ಆಗಿರಬೇಕು. ಈ 4 ಮಾನದಂಡಗಳ ಆಧಾರದ ಮೇಲೇನೆ ಸರ್ಕಾರ ಈ ಸೆಡಿಷನ್ ಕಾಯ್ದೆಯನ್ನು ಬಳಕೆ ಮಾಡಬೇಕು ಅಂತಕ್ಕಂಥ ಒಂದು ಸೂಚನೆಯನ್ನು ಭಾರತದ ಸರ್ವೋಚ್ಚ ನ್ಯಾಯಾಲಯ 1962ರಲ್ಲಿ ಕೇದಾರ್ನಾಥ್ ಸಿಂಗ್ ಪ್ರಕರಣದಲ್ಲಿ ಸ್ಪಷ್ಟಪಡಿಸಿದೆ. 60 ವರ್ಷಗಳಾಗಿದೆ ಈಗ. ಈ 60 ವರ್ಷಗಳಲ್ಲಿ ಸರ್ಕಾರಗಳು ಸರ್ವೋಚ್ಚ ನ್ಯಾಯಾಲಯದ ಈ ಮಾರ್ಗಸೂಚಿಗಳನ್ನು ಉಲ್ಲಂಘನೆ ಮಾಡಿ ಸತತವಾಗಿ ಈ 60 ವರ್ಷಗಳ ಕಾಲ ಈ ಕಾಯ್ದೆಯನ್ನು ನಮ್ಮ ಸರ್ಕಾರಗಳು ಜಾರಿಗೊಳಿಸಿದೆ, ಪ್ರಯೋಗ ಮಾಡಿದೆ, ಜನರಿಗೆ ತೊಂದರೆ ಕೊಟ್ಟಿದೆ. 2021ರಲ್ಲಿ ಇಂಥದ್ದೇ ಒಂದು ಪ್ರಕರಣ, ವಿನಯ ದುವೆ ಅಂತಕ್ಕಂಥ ಒಬ್ಬ ಪತ್ರಕರ್ತನ ಮೇಲೆ ರಾಜದ್ರೋಹದ ಕೇಸನ್ನು ರಿಜಿಸ್ಟರ್ ಮಾಡಿದಾಗ ಆತ ಸುಪ್ರೀಂ ಕೋರ್ಟ್ನಲ್ಲಿ ಆ FIR ಅನ್ನು ರದ್ದುಪಡಿಸಬೇಕು ಅಂತೇಳಿ ಒಂದು ರಿಟ್ ಅರ್ಜಿಯನ್ನು ದಾಖಲಿಸಿದ್ರು. ಸರ್ವೋಚ್ಚ ನ್ಯಾಯಾಲಯ ಆ ರಿಟ್ ಅರ್ಜಿಯನ್ನು ವಿಚಾರಣೆ ಮಾಡಿ ಈಗ 2 ತಿಂಗಳ ಹಿಂದೆ ನ್ಯಾಯಾಲಯ ಒಂದು ತೀರ್ಪನ್ನು ನೀಡಿದೆ ವಿನಯ ದುವಾ ಕೇಸ್ನಲ್ಲಿ. ಈ ಸಂದರ್ಭದಲ್ಲಿ ಕೂಡ ವಿನಯ ದುವಾ ಕೇಸ್ನಲ್ಲಿ ಸರ್ವೋಚ್ಚ ನ್ಯಾಯಾಲಯ FIR ಅನ್ನು ರದ್ದುಪಡಿಸಿರ್ತಕ್ಕಂಥದ್ದು ಒಂದು ಆರೋಗ್ಯಕರವಾದಂಥ ಬೆಳವಣಿಗೆ ಅಂತ ನಾನು ಭಾವಿಸ್ತೀನಿ. ಆದರೆ ಭಾರತದ ಸರ್ವೋಚ್ಚ ನ್ಯಾಯಾಲಯ ಒಂದು ಪ್ರಶ್ನೆ ಹಾಕ್ಕೋಬೇಕಾಗಿತ್ತು. 1962ರಲ್ಲಿ ಕೇದಾರ್ನಾಥ್ ಸಿಂಗ್ ಪ್ರಕರಣದಲ್ಲಿ ಸರ್ವೋಚ್ಚ ನ್ಯಾಯಾಲಯ ನೀಡಿರ್ತಕ್ಕಂಥ ಮಾನದಂಡಗಳ ಉಲ್ಲಂಘನೆ ಸರ್ಕಾರ ಮಾಡಿದೆ, ಸರ್ಕಾರಕ್ಕೆ ಏನು ಶಿಕ್ಷೆ ಕೊಡಬೇಕು ಅಂತಕ್ಕಂಥ ಒಂದು ಪ್ರಶ್ನೆಯನ್ನು ಹಾಕ್ಕೋಬೇಕಾಗಿತ್ತು. ದುರಾದೃಷ್ಟವಶಾತ್ ಸುಪ್ರೀಂ ಕೋರ್ಟ್ ಅವರು ಈ ಪ್ರಶ್ನೆಯನ್ನು ಅವರು ಹಾಕ್ಕೊಳ್ಳಿಲ್ಲ. ಇಷ್ಟೆಲ್ಲ 60 ವರ್ಷಗಳ ಕಾಲ
ಸುಪ್ರೀಂ ಕೋರ್ಟ್ನ ಮಾನದಂಡಗಳನ್ನು ಉಲ್ಲಂಘನೆ ಮಾಡಿರ್ತಕ್ಕಂಥ ಸರ್ಕಾರ ಮತ್ತೆ ಅದನ್ನು ಮಾಡೋದಿಲ್ಲ ಅಂತಕ್ಕಂಥ ಖಾತ್ರಿ ಏನು ಅಂತ ಸರ್ಕಾರದಿಂದ ಒಂದು ಹೇಳಿಕೆ ಪಡೀಲಿಲ್ಲ. ಮೂರನೇದಾಗಿ ವಿನಯ ದುವಾ ಕೇಸ್ನಲ್ಲಿ 2020ನಲ್ಲಿ ಒಂದು ಸುವರ್ಣ ಅವಕಾಶನ ಸರ್ವೋಚ್ಚ ನ್ಯಾಯಾಲಯ ಕಳ್ಕೊಳ್ತು. ಏನು ಸುವರ್ಣ ರಾಜಕಾರಣ ಅಂದರೆ ಇಷ್ಟು ದುರುಪಯೋಗ ಆಗಿದೆ. ಇದು ಒಂದು ವಸಾಹತುಶಾಹಿ ಕಾನೂನು, ಸ್ವತಂತ್ರ ಹೋರಾಟದ ಧ್ವನಿಯನ್ನು ಹತ್ತಿಕ್ಕಲಿಕ್ಕೆ ತಂದಂಥ ಕಾನೂನು. ಪ್ರಜಾಪ್ರಭುತ್ವದಲ್ಲಿ ಭಾರತ ಗಣರಾಜ್ಯದಲ್ಲಿ ಇದನ್ನು ನಾವು ಮುಂದುವರಿಸಬಾರ್ದು, ಅದನ್ನು ರದ್ದುಪಡಿಸಬೇಕು ಅಂತಕ್ಕಂಥ ಸುವರ್ಣ ಅವಕಾಶನ ಭಾರತದ ಸರ್ವೋಚ್ಚ ನ್ಯಾಯಾಲಯ ಕಳ್ಕೊಂಡಿದೆ. ಆದರೆ ಒಂದು ಸಂತೋಷದ ಸಂಗತಿ ಅಂದರೆ ಈಗ ಒಂದು ವಾರದ ಹಿಂದೆ ಭಾರತದ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳು ಇದರ ಮರುಪರಿಶೀಲನೆ ಅವಶ್ಯಕತೆ ಇದೆ, ಈ ಕಾನೂನನ್ನು ಮುಂದುವರಿಸಬೇಕಾ ಅಂತಕ್ಕಂಥ ಒಂದು ಪ್ರಶ್ನೆಯನ್ನು ಕೇಂದ್ರ ಸರ್ಕಾರಕ್ಕೆ ಸರ್ವೋಚ್ಚ ನ್ಯಾಯಾಲಯ ಕೇಳಿದೆ. ಇದೊಂದು ಆರೋಗ್ಯಕರವಾದಂಥ ಬೆಳವಣಿಗೆ. ಇದು ಅಂತಿಮವಾಗಿ ಒಂದು ಪಾಸಿಟಿವ್ ರಿಸಲ್ಟ್ ಕೊಡ್ತಕ್ಕಂಥ ತೀರ್ಪು ಬರಲಿ ಅಂತ ಈ ಸಂದರ್ಭದಲ್ಲಿ ನಾನು ಆಸೆ ಪಡುತ್ತೆ. ಬಂಧುಗಳೇ, ಈ ಕಾಯ್ದೆ ಇಂತಹ ಬ್ರಿಟಿಷ್ ಸಾಮ್ರಾಜ್ಯಶಾಹಿ ತಂದಂತಹ ಕಾನೂನು ಇವತ್ತು ನಾವು ಅದು ರದ್ದುಪಡಿಸಬೇಕು ಅಂತಕ್ಕಂಥದ್ದಕ್ಕೆ ಬಹಳ ಮುಖ್ಯವಾದಂಥ ಕಾರಣ ಏನು ಅಂತಂತಂದರೆ 1948ರಲ್ಲಿ ವಿಶ್ವಸಂಸ್ಥೆ ಮಾನವ ಹಕ್ಕುಗಳನ್ನು ಘೋಷಣೆ ಮಾಡಿದೆ. 30 ಮಾನವ ಹಕ್ಕುಗಳ ಪೈಕಿ ಒಂದು ಹಕ್ಕು ಅಭಿವ್ಯಕ್ತಿ ಸ್ವಾತಂತ್ರ್ಯ. ಈ ಅಭಿವ್ಯಕ್ತಿ ಸ್ವಾತಂತ್ರ್ಯನ ನಮ್ಮ ದೇಶದಲ್ಲಿ ನಾವು ಜಾರಿ ಮಾಡುತ್ತೇವೆ ಅಂತೇಳಿ ಭಾರತದ ಸರ್ಕಾರ ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಒಡಂಬಡಿಕೆಗೆ ಸಹಿಯಾಗಿದೆ. ಹಾಗಾಗಿ ಮಾನವ ಹಕ್ಕುಗಳು ಒಂದು ಕಡೆ, ಸೆಡಿಷನ್ ಕಾಯ್ದೆ ಇನ್ನೊಂದು ಕಡೆ ಒಟ್ಟೊಟ್ಟಿಗೆ ಹೋಗೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಮಾನವ ಹಕ್ಕುಗಳ ಹಿತದೃಷ್ಟಿಯಿಂದ ಅಂತಾರಾಷ್ಟ್ರೀಯ ಭಾರತ ಸರ್ಕಾರಕ್ಕಿರ್ತಕ್ಕಂಥ ಒಂದು ಜವಾಬ್ದಾರಿಯ ಹಿತದೃಷ್ಟಿಯಿಂದ ಈ ಸೆಡಿಷನ್ ಕಾಯ್ದೆಯನ್ನು ರದ್ದು ಮಾಡಬೇಕಾಗಿದೆ. ಭಾರತದ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳನ್ನು ನೀಡಲಾಗಿದೆ. ಪ್ರಮುಖವಾದಂಥ ಮೂಲಭೂತ ಹಕ್ಕು ಅಂತಂದರೆ ಅಭಿವ್ಯಕ್ತಿ ಸ್ವಾತಂತ್ರ್ಯ. ಭಾರತದ ಸರ್ವೋಚ್ಚ ನ್ಯಾಯಾಲಯ ಹಾಗೂ ವಿವಿಧ ಹೈಕೋರ್ಟಿನ ನ್ಯಾಯಾಲಯಗಳು ಈ ಅಭಿವ್ಯಕ್ತಿ ಸ್ವಾತಂತ್ರ್ಯನ ವ್ಯಾಖ್ಯಾನ ಮಾಡುತ್ತಾ ಅನೇಕ ತೀರ್ಪುಗಳಲ್ಲಿ ಈ ರೀತಿ ಹೇಳಿದ್ದಾರೆ. ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ ಇನ್ಕ್ಲೂಡ್ಸ್ ಫ್ರೀಡಮ್ ಟು ಎಕ್ಸ್ಪ್ರೆಸ್ ಒನ್ಸ್ ಓನ್ ವ್ಯೂ. ಇಟ್ ಇನ್ಕ್ಲೂಡ್ಸ್ ಫ್ರೀಡಮ್ ಟು ಡಿಸೆಂಟ್. ಇಟ್ ಇನ್ಕ್ಲೂಡ್ಸ್ ಫ್ರೀಡಮ್ ಟು ಕ್ರಿಟಿಸೈಸ್. ಇಟ್ ಇನ್ಕ್ಲೂಡ್ಸ್ ಫ್ರೀಡಮ್ ಟು ಕ್ವಶನ್. ಇಟ್ ಇನ್ಕ್ಲೂಡ್ಸ್ ಟು ಫ್ರೀಡಮ್ ಟು ಕೀಪ್ ಸೈಲೆಂಟ್. ನನ್ನ ಅಭಿಪ್ರಾಯನ ವ್ಯಕ್ತಪಡಿಸ್ತಕ್ಕಂಥ ಹಕ್ಕು, ಭಿನ್ನ ಅಭಿಪ್ರಾಯನ ವ್ಯಕ್ತಪಡಿಸ್ತಕ್ಕಂಥ ಹಕ್ಕು, ಸರ್ಕಾರನ ವಿಮರ್ಶೆ ಮಾಡ್ತಕ್ಕಂಥ ಹಕ್ಕು, ಸರ್ಕಾರನ ಪ್ರಶ್ನೆ ಮಾಡ್ತಕ್ಕಂಥ ಹಕ್ಕು, ನಾನು ಮೌನವಾಗಿರ್ತಕ್ಕಂಥ ಹಕ್ಕೂ ಸಹ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಹಕ್ಕಿನಲ್ಲಿ ಅಡಗಿದೆ ಅಂತಕ್ಕಂಥದ್ದು ಸರ್ವೋಚ್ಚ ನ್ಯಾಯಾಲಯದ ಹೈಕೋರ್ಟ್ಗಳ ತೀರ್ಪಿನ ಸಾರಾಂಶ. ಹಾಗಾಗಿ ಈ ಅಭಿವ್ಯಕ್ತಿ ಸ್ವಾತಂತ್ರ್ಯ ಈ ದೇಶದ ಪರಿಪೂರ್ಣವಾಗಿ ಅನುಭವಿಸಬೇಕು ಅಂತನ್ನೋದಾದರೆ ಸೆಡಿಷನ್ನನ್ನು ಕಾಣ್ತಕ್ಕಂಥ ಕಾನೂನನ್ನು ನಾವು ರದ್ದುಪಡಿಸಬೇಕಾಗಿದೆ. ಮೂರನೇದಾಗಿ ಪ್ರಜಾಪ್ರಭುತ್ವ ಅಂತಂತಂದರೆ ಕೇವಲ ರಾಜಕೀಯ ಪ್ರಜಾಪ್ರಭುತ್ವ ಅಲ್ಲ, ಅದು ಆರ್ಥಿಕ ಪ್ರಜಾಪ್ರಭುತ್ವ ಮತ್ತು ಸಾಮಾಜಿಕ ಪ್ರಜಾಪ್ರಭುತ್ವ. ಈ ಆರ್ಥಿಕ, ಸಾಮಾಜಿಕ ಮತ್ತು ರಾಜಕೀಯ ಪ್ರಜಾಪ್ರಭುತ್ವ ಹಕ್ಕುಗಳನ್ನು ನಾವು ಚಲಾಯಿಸೋದು 3 ರೀತಿಯಲ್ಲಿ ನಾವು ಚಲಾಯಿಸ್ತೀವಿ. ಅದು ಯಾವುದು ಅಂತಂದರೆ ಡೆಮೊಕ್ರೆಟಿಕ್ ಇನ್ಸ್ಟಿಟ್ಯೂಷನ್ಸ್, ಡೆಮೊಕ್ರೆಟಿಕ್ ರಿಫಾರ್ಮ್ಸ್, ಡೆಮೊಕ್ರೆಟಿಕ್ ರೈಟ್ಸ್. ಪ್ರಜಾಪ್ರಭುತ್ವ ಸಂಸ್ಥೆಗಳು, ಪ್ರಜಾಪ್ರಭುತ್ವ ಸುಧಾರಣೆಗಳು, ಪ್ರಜಾಪ್ರಭುತ್ವ ಹಕ್ಕುಗಳು. ಹಾಗಾಗಿ ಈ ಹಕ್ಕುಗಳನ್ನು ಚಲಾಯಿಸುವ ಹಿತದೃಷ್ಟಿಯಿಂದ, ಪ್ರಜಾಪ್ರಭುತ್ವ ಹಿತದೃಷ್ಟಿಯಿಂದ ಈ ಸೆಡಿಷನ್ ಕಾಯ್ದೆಯನ್ನು ರದ್ದುಪಡಿಸಬೇಕಾಗಿದೆ. ಬಂಧುಗಳೇ, ಕೊನೆಯದಾಗಿ ನಿಮ್ಮ ಗಮನಕ್ಕೆ ತರ್ತಕ್ಕಂಥದ್ದು, ಈ ಸೆಡಿಷನ್ ಕಾಯ್ದೆಗೆ ಜನ್ಮ ನೀಡಿದಂತಹ ದೇಶ ಯಾವುದು ಅಂತಂದರೆ ಇಂಗ್ಲೆಂಡ್.
ಆದರೆ ಇಂಗ್ಲೆಂಡ್ನಲ್ಲಿ ಈ ಕಾಯ್ದೆ ಇವತ್ತು ರದ್ದುಪಡಿಸಿದ್ದಾರೆ. ಆದರೆ ಭಾರತದಲ್ಲಿ ನಾವು ಮುಂದುವರಿಸ್ತಾ ಇದ್ದೀವಿ. ಅಮೇರಿಕಾ, ಕೆನಡಾ, ಐರ್ಲೆಂಡ್, ಆಸ್ಟ್ರೇಲಿಯಾ ಇಂಥ ಅನೇಕ ದೇಶಗಳಲ್ಲಿ ವಾಟರ್ ಡೌನ್ ಅಂತೀವಿ, ಅದನ್ನು ಬಳಕೆನೇ ಮಾಡ್ತಾ ಇಲ್ಲ. ನ್ಯಾಯಾಲಯದ ತೀರ್ಪುಗಳು ಕೂಡ ಅದನ್ನು ಸಂಪೂರ್ಣವಾಗಿ ನಿಷ್ಕ್ರಿಯಗೊಳಿಸ್ತಕ್ಕಂಥ ರೀತಿಯಲ್ಲಿ ತೀರ್ಪುಗಳು ಬಂದಿವೆ. ಈ ಹಿನ್ನೆಲೆಯಲ್ಲಿ ಇವತ್ತು ನಾವು ನೋಡಬೇಕಾಗಿರ್ತಕ್ಕಂಥದ್ದು, ನಮ್ಮ ದೇಶದಲ್ಲಿ ಸೆಡಿಷನ್ ಕಾಯ್ದೆ ಬಳಕೆಗಿಂತ ದುರ್ಬಳಕೆ ಜಾಸ್ತಿ ಆಗಿದೆ. ಹಾಗಾಗಿ ಈ ಕಾಯ್ದೆಯನ್ನು ರದ್ದುಗೊಳಿಸ್ತಕ್ಕಂಥ ಒಂದು ಸಮಯ ಇವತ್ತು ನಮಗೆ ಬಂದಿದೆ. ಆ ಕೆಲಸನ ಸರ್ಕಾರ ತುರ್ತಾಗಿ ಮಾಡಿದರೆ ಸರ್ಕಾರದ ಗೌರವ ಹೆಚ್ಚುತ್ತೆ. ಒಂದು ವೇಳೆ ಸರ್ಕಾರ ಮಾಡಲಿಲ್ಲ ಅಂತಂತಂದರೆ ಭಾರತದ ಸರ್ವೋಚ್ಚ ನ್ಯಾಯಾಲಯ ತನ್ನ ಅಧಿಕಾರವನ್ನು ಚಲಾಯಿಸಿ ಈ ಅಪ್ರಜಾಪ್ರಭುತ್ವ, ಅಸಂವಿಧಾನಿಕ, ಮಾನವ ಹಕ್ಕುಗಳಿಗೆ ವಿರೋಧಿಯಾಗಿರ್ತಕ್ಕಂಥ ಈ ಕಾಯ್ದೆಯನ್ನು ರದ್ದುಪಡಿಸಬೇಕು ಅಂತ ನಾವೆಲ್ಲ ಆಶಿಸೋಣ. ಜನರ ಜೀವನಾಡಿ ಜನಮಾಧ್ಯಮ ಸಬ್ಸ್ಕ್ರೈಬ್ ಮಾಡುವ ಮುಖಾಂತರ ಪ್ರೋತ್ಸಾಹಿಸಿ.